ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಕಷ್ಟು ದಿನಗಳಾಗಿತ್ತು ವೀಡಿಯೋಸ್ನ ಮಾಡಿ. ಸುಮಾರು 2 ತಿಂಗಳ ಮೇಲಾಗಿತ್ತು ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಅಲ್ಲೋ ಇಲ್ಲೋ ಒಂದೊಂದು ಶಾರ್ಟ್ಸ್ನೆಲ್ಲ ಅಪ್ಲೋಡ್ ಮಾಡಿದ್ದೆ. ಬಟ್ ತುಂಬ ಒಂದು ಲಾಂಗ್ ಗ್ಯಾಪ್ ತೊಗೊಂಡು ಮತ್ತೆ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಮ್ಮನೇಲಿ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ಇವಾಗ ನಾವು ಮಾತಾಡ್ತಾ ಇರೋಂಥದ್ದು ಬಿಗ್ ಬಾಸ್ ಬಗ್ಗೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ತುಂಬಾ ಲ್ಯಾಗ್ ಮಾಡೋದು ಬೇಡ ಈ ಒಂದು ವಿಡಿಯೋನ ಅಂತ ಡೈರೆಕ್ಟಾಗಿ ಟಾಪಿಕಿಗೆ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಮಾತಾಡ್ತಾ ಇರೋವಂಥದ್ದು ಕಂಟೆಸ್ಟೆಂಟ್ಸ್ ಬಗ್ಗೆ. ಸೀಸನ್ 12 ಇನ್ನೇನು ಕೆಲವೇ ದಿನಗಳು, 3-4 ದಿನಗಳು ಉಳಿತು ಅಷ್ಟೇ ಸೀಸನ್ 12 ಸ್ಟಾರ್ಟ್ ಆಗೋದಕ್ಕೆ. ಹತ್ತತ್ರ ದಿನಗಳು ಬರ್ತಾ ಇದ್ದಂಗೆ ಕನ್ಫರ್ಮ್ಡ್ ಲಿಸ್ಟ್ ಏನಿರುತ್ತೆ ಅದಿನ್ನು ತುಂಬ 100% ಶ್ಯೂರ್ ಅಂತ ಹೇಳಿಬಿಟ್ಟು ಕಂಟೆಸ್ಟೆಂಟ್ಸ್ ಲಿಸ್ಟ್ ಕೊಡ್ಬೋದು. ಇಷ್ಟು ದಿನ ನಾವು ಏನು ಮಾಡಿದ್ರು ಎಲ್ಲೋ ಒಂದು ಕಡೆ ಅದು ಕನ್ಫರ್ಮ್ ಇರಲಿಲ್ಲ. ಬಟ್ ಇವಾಗ ಅಟ್ಲೀಸ್ಟ್ 80 to 90% ಕನ್ಫರ್ಮ್ ಆಗಿರುವಂಥ ಹೆಸರುಗಳನ್ನ ಮಾತ್ರ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇನ್ನೊಂದು 2 ದಿನಗಳಲ್ಲಿ 100% ಕನ್ಫರ್ಮ್ ಲಿಸ್ಟೇ ಬರುತ್ತೆ. ಇವತ್ತು ಒಂದಿಷ್ಟು ಹೆಸರುಗಳನ್ನ ನಾನಿಲ್ಲಿ ನಿಮ್ಮ ಮುಂದೆ ಮೆನ್ಷನ್ ಮಾಡ್ತೀನಿ. ಆಲ್ಮೋಸ್ಟ್ 80 to 90% ಇವರ ಹೆಸರುಗಳು ಕನ್ಫರ್ಮ್ ಇರೋವಂಥದ್ದು. ಅಲ್ಲೋ ಇಲ್ಲೋ ಒಂದೊಂದು ಹೆಸರುಗಳು ಮೋಸ್ಟ್ಲಿ ರಿಪೀಟ್ ಆಗ್ತಿರ್ಬೋದು ಮೊದಲಿಂದನೂ. ಬಟ್ ತುಂಬ ಹೆಸರುಗಳು ಅಷ್ಟೇ ಕನ್ಫರ್ಮ್ ಆಗಿರುವಂಥ ಒಂದಿಷ್ಟು ಪಕ್ಕಾ ಲಿಸ್ಟ್ ಮಾತ್ರ ಇವತ್ತು ತೊಗೊಂಡು ಬಂದೀನಿ. ತಡ ಮಾಡಿದಂಗೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಒಂದು ಲೇಡಿಯಿಂದನೇ ಸ್ಟಾರ್ಟ್ ಮಾಡೋಣ. ಅದು ಸ್ಪಂದನ ಸೋಮಣ್ಣ ಅಂತ. ಕರಿಮಣಿ ಸೀರಿಯಲಿಂದ ಇವರು ಸಾಕಷ್ಟು ಪ್ರಸಿದ್ಧತೆಯನ್ನು ತೊಗೊಂಡಿದ್ರು. ಇವಾಗ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳ್ಬೋದು. ಇವರು ಕೂಡ ಅಷ್ಟೇ ತುಂಬ ಹ್ಯೂಜ್ ಫ್ಯಾನ್ ಬೇಸ್ನ ಇವಾಗ ಆಲ್ರೆಡಿ ಹೊಂದಿದ್ದಾರೆ. ಒಳಗಡೆ ಬಂದು ಅಷ್ಟೇ ಇವರ ಒಂದು ಪರ್ಸ್ನಾಲಿಟಿ ಮೂಲಕ ಕೂಡ ಜನರ ಮನಸ್ಸನ್ನ ಗೆಲ್ಬೋದು ಅಂತ ಅನಿಸುತ್ತೆ. ಬಂದರೆ ತುಂಬ ಚೆನ್ನಾಗಿರುತ್ತೆ. 90% ಇವರ ಹೆಸರು ಕನ್ಫರ್ಮ್ ಆಗಿದೆ. ಮೋಸ್ಟ್ ಪ್ರಾಬಬ್ಲಿ ಇವರು ಬರ್ತಾರೆ ಅಂತ ನನಗೂ ಕೂಡ ಅನಿಸುತ್ತೆ. ಸೆಕೆಂಡ್ ಹೆಸರು ಆರ್ ಕೆ ಚಂದನ್ ಅವರು. ನಮ್ಗೆ ಗೊತ್ತಿರೋ ಹಾಗೆ ಆರ್ ಕೆ ಚಂದನ್ ಅವರು ಒಂದಿಷ್ಟು ಸೀರಿಯಲ್ ಕೂಡ ಮಾಡಿದ್ದಾರೆ. ಕಲರ್ಸ್ ಸೂಪರಲ್ಲಿ ಮಾಡಿದರು ಅವರು. ಇತ್ತೀಚೆಗೆ ಅಷ್ಟೇ ಕ್ವಾಟ್ಲೆ ಕಿಚನಲ್ಲಿ ಕೂಡ ಅಷ್ಟೇ ಅವರಿದ್ದರು. ತುಂಬ ಚೆನ್ನಾಗಿ ಅವರು ಒಂದು ಪರ್ಫಾಮೆನ್ಸ್ನ ಕ್ವಾಟ್ಲೆ ಕಿಚನಲ್ಲಿ ಕೂಡ ತೋರಿಸಿದ್ರು. ಇವರ ಹೆಸರು ಕೂಡ ಅಷ್ಟೇ ತುಂಬ ಹರಿದಾಡ್ತಾ ಇದೆ. ಬಿಗ್ ಬಾಸ್ಗೆ ಬರುವಂಥ ಚಾನ್ಸಸ್ ಇವರು ತುಂಬಾ ಇದೆ. ಇವರ ಜೊತೆಗೆ ಇನ್ನೂ ಒಬ್ಬರು ದಿಲೀಪ್ ಶೆಟ್ಟಿ ಅವರಿದ್ದರು. ದಿಲೀಪ್ ಶೆಟ್ಟಿ ಅವರು ಕೂಡ ಅಷ್ಟೇ ಇವ್ರದ್ದಂತೂ 90 to 95% ಕನ್ಫರ್ಮ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಒಂದು ರೀಸೆಂಟ್ ಇಂಟರ್ವ್ಯೂಸಲ್ಲಿ ಕೂಡ ಅಷ್ಟೇ ಇವ್ರು ಹೇಳಿದ ಪ್ರಕಾರ ಕನ್ನಡ ಬಿಗ್ ಬಾಸ್, ತೆಲುಗು ಬಿಗ್ ಬಾಸ್ 2 ಕಡೆಯಿಂದಲೂ ಇವ್ರಿಗೆ ಕರೆಗಳು ಬರ್ತಾಯಿತ್ತು. ತೆಲುಗು ಬಿಗ್ ಬಾಸ್ಗೆ ಸ್ಟಾರ್ಟಿಂಗಿಂದನೂ ಬರ್ತಾಯಿತ್ತು ಮತ್ತು ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಕರಿತಾಯಿದ್ರು. ಬಟ್ ಆದರೂ ಕೂಡ ಅವರು ಅದಕ್ಕೆ ಹೋಗೋದಕ್ಕೆ ಇವಾಗ ಒಪ್ಕೊಂಡಿಲ್ಲ. ಮತ್ತು ಇವಾಗಷ್ಟೇ ಕ್ವಾಟ್ಲೆ ಕಿಚನ್ ಕೂಡ ಮುಗಿದಿದೆ. ಹೇಳೋದಕ್ಕೆ ಬರೋವಂಥ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬೋದು. ಇವ್ರು ಬಂದರೂ ಕೂಡ ಅಷ್ಟೇ ತುಂಬ ಸ್ಟ್ರಾಂಗ್ ಕಂಟೆಂಡರ್ ಆಗ್ತಾರೆ ಇವರು ಅಂತ ನನಗನ್ಸುತ್ತೆ. ಬಂದರೆ ಹ್ಯೂಜ್ ಫ್ಯಾನ್ ಬೇಸ್ ಇವರು ಕೂಡ ಹೊಂದಿದ್ದಾರೆ. ಮತ್ತು ಪರ್ಸ್ನಾಲಿಟಿ ವೈಸ್ ನೋಡಿದಾಗ ಕೂಡ ಅಷ್ಟೇ ಒಂದು ಒಳ್ಳೆ ಸ್ಟ್ರಾಂಗ್ ಪರ್ಸ್ನಾಲಿಟಿನ ಇವರು ಬಿಲ್ಡ್ ಮಾಡಿಕೊಂಡು ಜನದ ಒಂದು ಪ್ರೀತಿನ ಗಳಿಸ್ಕೊತಾರೆ ಅಂತ ಅನಿಸುತ್ತೆ. ದಿಲೀಪ್ ಶೆಟ್ಟಿ ಅವರು, ಆರ್ ಕೆ ಚಂದನ್ ಅವರು, ಹಾಗೆ ಸ್ಪಂದನ ಸೋಮಣ್ಣ ಅವರು. ಇವರು 3 ಹೆಸರು ಕೂಡ ಅಷ್ಟೇ ಟಾಪಲ್ಲೇ ಇದೆ. ಬರೋವಂಥ ಚಾನ್ಸಸ್ ತುಂಬಾ ಇದೆ. ನೆಕ್ಸ್ಟು ಅರವಿಂದ್ ಅಂತ. ಇವರು ಆಸ್ಟ್ರಾಲಜರ್. ಪ್ರತಿಯೊಂದು ಸೀಸನಲ್ಲಿ ಕೂಡ ಅಷ್ಟೇ ಎಲ್ಲ ಥರದ ಪರ್ಸ್ನಾಲಿಟೀಸ್ನ ತೊಗೊಂಡು ಬರ್ತಾರೆ. ಇವಾಗ ಕೂಡ ಅಷ್ಟೇ ನ್ಯೂಮರಾಲಜಿ, ಆಸ್ಟ್ರಾಲಜಿ ಬಗ್ಗೆ ತುಂಬಾ ನಂಬುವಂಥವ್ರು ಇವರು. ಅದರ ರಿಲೇಟೆಡೇ ಕೆಲಸ ಮಾಡಿರೋರು. ಅವರ ಒಬ್ಬ ಅರವಿಂದ್ ಅವ್ರನ್ನಂಥವ್ರನ್ನ ಒಬ್ಬರನ್ನ ತೊಗೊಂಬಂದು ಎಲ್ಲ ಸೀಸನಲ್ಲೂ ಇಡ್ತಾರೆ. ಇವರು ಕೂಡ ಅಷ್ಟೇ ಕನ್ಫರ್ಮ್ ಆಗಿ ಇವರ ಹೆಸರೇ ಕೂಡ ತುಂಬಾ ಹರಿದಾಡ್ತಾ ಇದೆ. 100% ಅಂತ ನಾನು ಹೇಳಲ್ಲ, ಬಟ್ 90% ಅಂತೂ ಇವರ ಹೆಸರು ಕನ್ಫರ್ಮ್ ಆಗಿದೆ. ಇನ್ನೊಂದು ದಿನ ಟೈಮ್ ಬೇಕು ದಟ್ ಎಲ್ಲ ಕಂಟೆಸ್ಟೆಂಟ್ಸ್ನ 100% ಕನ್ಫರ್ಮ್ ಆಗಿ ಒಂದು ಲಿಸ್ಟ್ ಹೇಳೋದಕ್ಕೆ. ಬಟ್ ನನಗನ್ಸೋ ಪ್ರಕಾರ ಇವರು ಕೂಡ ಬರ್ತಾರೆ ಅಂತ ಅನಿಸುತ್ತೆ. ನೆಕ್ಸ್ಟು ಶ್ವೇತಾ ಅವರು. ಈ ಶ್ವೇತಾ ಅವರು ಸ್ವಲ್ಪ ಹಿರಿಯ ನಟಿ ಅಂತ ಹೇಳ್ಬೋದು. ನಮ್ಗೆ ಹೇಗೆ ಪ್ರತಿ ಸೀಸನಲ್ಲಿ ಒಬ್ಬೊಬ್ಬರು ಸೀನಿಯರ್ ಆ್ಯಕ್ಟರ್ಸ್ನ ಕೂಡ ಹಾಕ್ತಾರೆ, ಅದೇ ಥರ ಶ್ವೇತಾ ಅವ್ರನ್ನ ನಾವು ಬ್ರಹ್ಮಗಂಟು ಸೀರಿಯಲ್ ನೋಡಿರ್ತೀವಿ. ಇವಾಗ ಬರ್ತಿರೋವಂಥ ಬ್ರಹ್ಮಗಂಟು ಅಲ್ಲ, ಹಳೇ ಬ್ರಹ್ಮಗಂಟು. ಆ ಸೀರಿಯಲಲ್ಲಿ ಕೂಡ ಇದ್ದರು. ಮತ್ತು ಸಾಕಷ್ಟು ಸೀರಿಯಲಲ್ಲಿ ತಾಯಿ ಪಾತ್ರನ ಇವರು ತುಂಬಾ ಮಾಡಿದ್ದಾರೆ. ಇವರು ಬರುವಂಥ ಚಾನ್ಸಸ್ ಕೂಡ ತುಂಬಾ ಇದೆ. ನೆಕ್ಸ್ಟು ಆಸ್ಟ್ರಾಲಜಿ ಫೀಲ್ಡ್ ಆಯಿತು, ಮತ್ತು ಸೀನಿಯರ್ ಆರ್ಟಿಸ್ಟ್ ಫೀಲ್ಡ್ ಆಯಿತು. ನೆಕ್ಸ್ಟ್ ಮೇನ್ ಎಲ್ಲರೂ ಕಾಯುವಂಥ ಫೀಲ್ಡ್ ಎಂಟರ್ಟೈನ್ಮೆಂಟ್ ಫೀಲ್ಡ್. ಎಂಟರ್ಟೈನ್ಮೆಂಟ್ ಫೀಲ್ಡಿಂದ ಈ ಸತಿ ಯಾರಿದ್ದಾರೆ ಅಂತ ನೋಡೋದಾದರೆ 2 ಹೆಸರುಗಳು ತುಂಬ ಹರಿದಾಡ್ತಾ ಇದೆ. ಇಬ್ಬರು ಒಟ್ಟಿಗೆ ಬರ್ತಾರಾ ಅಥವಾ ಒಬ್ಬರೇ ಯಾರಾದರೂ ಬರ್ತಾರಾ ಅಂತ ನೋಡಬೇಕು. ಬಟ್ ಕನ್ಫರ್ಮೇಷನ್ ಬಂದಿರೋ ಪ್ರಕಾರ ಇಬ್ಬರೂ ಇದ್ದಾರೆ ಅಂತ ಗೊತ್ತಾಗ್ತಾ ಇರೋವಂಥದ್ದು. ಒಂದು ಸೂರಜ್ ಅವರು. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೂರಜ್ ಅವರು ಕಾಮಿಡಿ ಕಿಲಾಡಿಯಲ್ಲಿದ್ದರು. ಇತ್ತೀಚೆಗೆ ಬಂದಂಥ ಕ್ವಾಟ್ಲೆ ಕಿಚನಲ್ಲಿ ಕೂಡ ಇದ್ದರು. ಸೂರಜ್ ಅವರಂತೂ ತುಂಬ ವರ್ಷಗಳಿಂದ TV ಸ್ಕ್ರೀನಲ್ಲಿ ಇದ್ದಾರೆ. ಬಟ್ ಅವ್ರಿಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬೇಕಿತ್ತು. ಇನ್ನೂ ಅವರ ಹೆಸರನ್ನ ಅವರು ಜಾಸ್ತಿ
ಪ್ರಸಿದ್ಧಿ ಮಾಡ್ಕೊಳ್ಳೋಕ್ಕೆ. ಯಾಕೆ ಅಂತಂದರೆ ಟ್ಯಾಲೆಂಟ್ ಅನ್ನೋದಂತೂ ಸೂರಜಲ್ಲಿ ತುಂಬಾ ಇದೆ. ಸೊ ಇನ್ನೂ ಅವ್ರಿಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕರೆ ಅದನ್ನ ತುಂಬ ಚೆನ್ನಾಗಿ ಉಪಯೋಗಿಸ್ಕೋಬೋದು. ಸೊ ಸೂರಜ್ ಅವರ ಹೆಸರು ಕೂಡ ತುಂಬಾ ಹರಿದಾಡ್ತಾ ಇದೆ. ಸೊ ಇವರು ಬರುವಂಥ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ಬೋದು. ಸೊ ಬಂದರೆ ಖಂಡಿತವಾಗ್ಲೂ ಜನರ ಮನಸ್ಸನ್ನ ಗೆಲ್ತಾರೆ. ಸೊ ಇದಾದಮೇಲೆ ಇನ್ನೂ ಒಬ್ಬರ ಹೆಸರು, ಕಾಮಿಡಿಯನ್ ಹೆಸರು, ಅದು ಗಿಲ್ಲಿ. ಸೊ ಗಿಲ್ಲಿ ನಟನ ಹೆಸರು ಕೂಡ ಅಷ್ಟೇ ತುಂಬ ಹರಿದಾಡ್ತಾ ಇದೆ. ಸೊ ಗಿಲ್ಲಿ ಅವರು ಇವಾಗಿಂದ ಅಂತಲ್ಲ, ತುಂಬ ವರ್ಷಗಳಿಂದ ಕಾಮಿಡಿ ರಿಯಾಲಿಟಿ ಶೋಸ್ ಯಾವಾಗಿಂದ ಅವರು ಇಂಟ್ರೊಡ್ಯೂಸ್ ಆದರು. ಸೊ ಆವಾಗಿಂದನೂ ಅಷ್ಟೇ ಗಿಲ್ಲಿ ಅಂದರೆ ತುಂಬಾ ರೂರಲ್ ಸೈಡ್ ಆಗಿರ್ಬೋದು, ಅರ್ಬನ್ ಸೈಡ್ ಆಗಿರ್ಬೋದು, ಅವ್ರಿಗೆ ಫ್ಯಾನ್ ಬೇಸ್ ಅನ್ನೋದು ಜಾಸ್ತಿ ಇದೆ. ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಗಿಲ್ಲಿ ಅವರು ಬರಲೇಬೇಕು ಅಂತ ಸಾಕಷ್ಟು ಜನ ಬೇಡಿಕೆ ಇಟ್ಟಿದ್ರು. ಸೊ ಈ ಸತಿ ಸೀಸನಲ್ಲಿ ಗಿಲ್ಲಿ ನಟ ಬರುವಂಥ ಚಾನ್ಸಸ್ ತುಂಬಾ ಇದೆ. ಸೊ ಮತ್ತು ನಿಮಗೂ ಅಷ್ಟೇ ಕಾಮಿಡಿ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂತ ಬಂದಾಗ ಸೂರಜ್ ಅವರ ಅಥವಾ ಗಿಲ್ಲಿಯವರ ನಿಮಗೆ ಫೇವ್ರೇಟ್ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಎಂಟರ್ಟೈನ್ಮೆಂಟ್ ಫೀಲ್ಡಿಂದ ಇವರಿಬ್ಬರಲ್ಲಿ ಒಬ್ಬರಂತೂ ಖಂಡಿತವಾಗ್ಲೂ ಇರ್ತಾರೆ. ನೆಕ್ಸ್ಟ್ ನಾವು ನೋಡ್ತಾ ಇರೋವಂಥದ್ದು ಕಾಂಟ್ರವರ್ಸಿ. ಸೊ ಪ್ರತಿಯೊಂದು ಸೀಸನಲ್ಲಿ ಕೂಡ ಅಷ್ಟೇ, ಎಷ್ಟೇ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಯಾರೋ ಒಬ್ಬರು ಕಾಂಟ್ರವರ್ಸಿಯಿಂದ ಬಂದಿರೋರು ಇರ್ತಾರೆ. ಸೊ ಅದೇ ಥರ ಈ ಸತಿ ಇರುವಂಥವ್ರು ದಿವ್ಯಾ ವಸಂತ್ ಅವರು. ಸೊ ಲಾಸ್ಟ್ ಟೈಮ್ ಕೂಡ ಅಷ್ಟೇ ದಿವ್ಯಾ ವಸಂತ್ ಅವರ ಹೆಸರು ಬಂದಿತ್ತು, ಬಟ್ ಅವರು ಬರಲಿಲ್ಲ ಬಿಗ್ ಬಾಸ್ಗೆ. ಸೊ ಈ ಸತಿ ಕೂಡ ಅಷ್ಟೇ ಅವರ ಹೆಸರು ಮತ್ತೆ ತುಂಬಾ ಹರಿದಾಡ್ತಾ ಇದೆ. ಸೊ ಅವರು ಬರುವಂಥ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಸೊ ದಿವ್ಯಾ ವಸಂತ್ ಅವರು ತುಂಬಾ ಕಾಂಟ್ರವರ್ಸಿ ಅವ್ರದ್ದೆಲ್ಲ ಆಗಿತ್ತು, ಟ್ರೋಲ್ಸ್ ಆಗಿತ್ತು, ನೆಗೆಟಿವ್ ಆಗಿ ಕೂಡ ಅವರು ಸ್ವಲ್ಪ ತುಂಬಾ ಕಾಂಟ್ರವರ್ಸೀಸ್ನ ಮಾಡ್ಕೊಂಡಿದ್ರು. ಬಟ್ ಏನೇ ಅಂದ್ರೂ ಫೇಮಸ್ ಆಗಿದ್ದರು, ಒಂದು ಫೇಮ್ ಸಿಕ್ಕಿತ್ತು. ಸೊ ಅವರ ಒಂದು ಪರ್ಸ್ನಾಲಿಟಿನ ಅವರು ಇಲ್ಲಿ ತೊಗೊಂಡು ಬಂದು ಚೇಂಜ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಕೂಡ ಇರುತ್ತೆ. ಅಥವಾ ಅವರ ಒರಿಜಿನಲ್ ಪರ್ಸ್ನಾಲಿಟಿನೇ ಜನರಿಗೆ ಇಷ್ಟ ಕೂಡ ಆಗ್ಬೋದು. ಯಾಕೆಂದರೆ ಸಾಕಷ್ಟು ಜನ ಇದ್ದಾರೆ. ಎಕ್ಸಾಂಪಲ್ ತೊಗೋಬೇಕು ಅಂತಂದರೆ ಡ್ರೋನ್ ಪ್ರತಾಪ್ ಅವರು ಹೊರಗಡೆ ಇದ್ದಾಗ ತುಂಬಾ ಕಾಂಟ್ರವರ್ಸಿ ಇತ್ತು, ಯಾರಿಗೂ ಇಷ್ಟ ಆಗ್ತಿರಲಿಲ್ಲ. ಬಟ್ ಒಳಗಡೆ ಹೋಗಿ ಬಂದಮೇಲೆ ಹ್ಯೂಜ್ ಫ್ಯಾನ್ ಬೇಸ್ನ ಅವರು ಕೂಡ ಮಾಡಿಕೊಟ್ರು. ಸೊ ಬಿಗ್ ಬಾಸ್ ಅನ್ನೋ ಒಂದು ಶೋಲಿ ಹೆಸರು ಯಾವ ಥರ ಆದರೂ ಚೇಂಜ್ ಆಗ್ಬೋದು. ತುಂಬ ಚೆನ್ನಾಗಿರೋ ಹೆಸರು ಬಿದ್ದೋಗ್ಬೋದು, ಅಥವಾ ಬಿದ್ದೋಗಿರೋ ಹೆಸರು ಮತ್ತೆ ತಂದುಕೊಡ್ಬೋದು. ಸೊ ಆ ಥರ ಒಂದು ಶಕ್ತಿ ಇರುವಂಥ ಶೋನೇ ಅದು ಬಿಗ್ ಬಾಸ್. ಸೊ ಇಲ್ಲಿ ದಿವ್ಯಾ ವಸಂತ್ ಅವರು ಬಂದರೆ ಅವರ ಒಂದು ಪರ್ಸ್ನಾಲಿಟಿಯಿಂದ ಜನರ ಮನಸ್ಸು ಕೂಡ ಚೇಂಜ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಸೊ ಅವ್ರಿಗೆ ಇದೊಂದು ತುಂಬಾ ಒಳ್ಳೆಯ ಒಂದು ಸ್ಟೇಜ್. ಅಕಸ್ಮಾತ್ ಬಂದರೆ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡು ಮತ್ತು ಜನರ ಮನಸ್ಸನ್ನ ಗೆಲ್ಲುವಂಥ ಚಾನ್ಸಸ್ ಅವರಿಗೆ ತುಂಬ ಇದೆ. ಸೊ ದಿವ್ಯಾ ವಸಂತ್ ಅವರ ನೇಮ್ ಕೂಡ ಅಷ್ಟೇ ಕನ್ಫರ್ಮೇಷನ್ ಆಗೇ ಬಂದಿರುವಂಥ ನೇಮ್. ನೆಕ್ಸ್ಟ್ ಇರುವಂಥ ಹೆಸರು ಕಾಕ್ರೋಚ್ ಸುದ್ದಿ ಅಂತ. ಸೊ ಇವರು ಕೂಡ ಅಷ್ಟೇ ಇತ್ತೀಚೆಗಿನ ಸಾಕಷ್ಟು ಸಿನಿಮಾಸಲ್ಲಿ ವಿಲನ್ ರೋಲ್ ಆಗಿ ತುಂಬ ಮಾಡಿದರು. ಸೊ ಇವರು ಇವಾಗ ಬಿಗ್ ಬಾಸ್ ಮನೆಗೆ ಬರುವಂಥದ್ದು ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಕನ್ಫರ್ಮ್ ಅಂತ ಇದು ಒಂದು ನ್ಯೂಸ್ ಬರ್ತಾ ಇರೋವಂಥದ್ದು. ಸೊ ಇವರು ಕೂಡ ಬರುವಂಥ ಚಾನ್ಸಸ್ ತುಂಬಾ ಇದೆ. ಇದಾದಮೇಲೆ ಡಾಗ್ ಸತೀಶ್ ಅಂತ. ಸೊ ಇವರು ಒನ್ ಆಫ್ ದ ಇಂಡಿಯಾಸ್ ಬಿಗ್ಗೆಸ್ಟ್ ಡ್ರಾಗ್ ಬ್ರೀಡರ್ ಅಂತ ಹೇಳ್ತಾರೆ. ಸೊ ಇವರು ಕೂಡ ಅಷ್ಟೇ ಬರುವಂಥದ್ದು ತುಂಬಾ ಕನ್ಫರ್ಮ್ ಆಗಿದೆ. ಸೊ ಇದೆಲ್ಲ ನಾನು ಆಲ್ಮೋಸ್ಟ್ ಕನ್ಫರ್ಮ್ ಯಾರ್ದಾಗಿದೆ ಅವ್ರ ಹೆಸರುಗಳು ಮಾತ್ರ ಹೇಳ್ತಿದ್ದೀನಿ. ಸಾಕಷ್ಟು ವರ್ಷಗಳಿಂದನೂ ಒಂದಿಷ್ಟು ನೇಮ್ಸ್ ಅಂತೂ ಸುಳಿದಾಡ್ತಾನೆ ಇರುತ್ತೆ. ವರ್ಷ ಕಾವೇರಿ ಅವರು, ವರುಣ್ ಆರಾಧ್ಯ ಅವರು, ಅದು ಇದು ಅಂತ ತುಂಬ ನ್ಯೂಸ್ ಬರ್ತಾ ಇರುತ್ತೆ. ಬಟ್ ಇವಾಗ ನಾನೇನು ಒಂದಿಷ್ಟು ಲಿಸ್ಟ್ ಹೆಸರು ಹೇಳಿದ್ದೀನಿ. ಸೊ ಕನ್ಫರ್ಮ್ ಆಗಿ ಬರುವಂಥದ್ದು. ಸೊ ಇದರೊಳಗೆ ಅರ್ಧ ಜನ ಅಂತೂ ಪಕ್ಕಾ ಬರ್ತಾರೆ. ಇನ್ನೂ ಯಾರ್ಯಾರು ಆ್ಯಡ್ ಆನ್ ಆಗ್ತಾರೆ ಏನು ಅಂತ ನೋಡಬೇಕು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಇನ್ನೂ ಒಂದು ಇದ್ರದ್ದು ಪಾರ್ಟ್ 2 ಬರುತ್ತೆ. ಯಾಕಂದರೆ ಎಲ್ಲ ಹೆಸರನ್ನೂ ಇದರೊಳಗೆ ನಾನು ಕನ್ಫರ್ಮ್ ಮಾಡಿಲ್ಲ. ಇನ್ನೂ ಒಂದಿಷ್ಟು ಹೆಸರುಗಳಿದೆ, ಅದು ಕನ್ಫರ್ಮ್ ಆಗಿರುವಂಥ ಹೆಸರುಗಳು ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಸೊ ಇನ್ನು ಮುಂದೆ ಬಿಗ್ ಬಾಸ್ನ ಎಲ್ಲ ಅಪ್ಡೇಟ್ ಸಿಗುತ್ತೆ. ಇಷ್ಟು ದಿನ ಸ್ವಲ್ಪ ಇನ್ಆ್ಯಕ್ಟಿವ್ ಆಗಿದ್ದೆ, ಬಟ್ ಬಿಗ್ ಬಾಸ್ ಮುಗಿಯೋ ತನಕ ಅಂತೂ ಖಂಡಿತವಾಗ್ಲೂ ಇನ್ಆ್ಯಕ್ಟಿವ್ ಆಗೋದಿಲ್ಲ. ಸೊ ಎಲ್ಲರೂ ಅಷ್ಟೇ ವಿಡಿಯೋನ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.